ಅಯ್ಯೋ ದೇವ್ರೆ, ಹೇಗೆ ಇವರಿಂದ ತಪ್ಪಿಸ್ಕೊಳ್ಳೋದು? ಹೊರಗಡೆ ಹೋಗೋಣ ಅಂದ್ರೆ ಪಾಪ ಬೇರೆ ದಿಗ್ಬಂಧನ ಹಾಕಿದ್ದಾನೆ. ಈಗೇನ್ ಮಾಡ್ಲಿ? ಇದರಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅದೆಂಥ ಮಾಯಾವಿ ನಾಗಿಣಿ ಅಂತ ನನಗೆ ಗೊತ್ತು ಅರ್ಜುನ್. ನಾವು ಅದನ್ನು ಹುಡುಕ್ತಿದ್ದೀವಿ ಅನ್ನೋದು ಅದಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲೇ ಎಲ್ಲ ಉತ್ಕೊಂಡಿರುತ್ತೆ. ನೋಡು ಅರ್ಜುನ್, ನೋಡು, ಇಲ್ಲೇ ಇದ ದುಷ್ಟ ನಾಗಿಣಿ. ಇದರಿಂದ ನಮ್ಮ ಕುಟುಂಬಕ್ಕಾಗಿರೋ ನಷ್ಟ ಅಷ್ಟಿಷ್ಟಲ್ಲ. ನೋಡು ಅರ್ಜುನ್, ಇವತ್ತು ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು. ಇದನ್ನ ನಾವು ಇವತ್ತು ಮುಗಿಸ್ತೇ ಹೋದ್ರೆ ಇದನ್ನ ಇನ್ಯಾವತ್ತೂ ಕೊನೆಗಾಣಿಸೋದಕ್ಕೆ ನಮ್ಗೆ ಅವಕಾಶ ಸಿಗೋದಿಲ್ಲ. ನಮ್ಮ ಚಿಕ್ಕಪ್ಪನ ಬಲಿ ತಗೊಳ್ತು ಅಷ್ಟೇ ಅಲ್ಲದೆ ಅವ್ರ ಫ್ರೆಂಡ್ಸ್ನೆಲ್ಲ ಬಲಿ ತಗೊಂಡಿದೆ. ನಮ್ಮ ಮನೆಯವ್ರನ್ನೆಲ್ಲ ಎಷ್ಟು ಹೊಳೆಕೊಂಡಿದೆ ಅಷ್ಟೇ ಅಲ್ಲದೆ ಇನ್ನೆಷ್ಟು ಕಾಡಿದೆ. ಅಮೃತನ ರೂಪ ಬೇರೆ ತಗೊಂಡಿದೆ. ಏನೋ ನೋಡಿದಾಗ ಹೊಡಿಯೋಣ, ಹೊಡಿಯೋ, ಕೊಲ್ಲೋ. ನಿನ್ಗೆ ತಲೆಗಿರಿ ಕೆಟ್ಟಿದ್ದೇನು? ಸಿಕ್ಕಿರೋ ಅವಕಾಶನ ಯಾಕೋ ಕಳ್ಕೊತಾ ಇದ್ಯಾ? ಮುಗಿಸೋ, ಕೊಲ್ಲೋ ಅದನ್ನ. ಈ ಕೆಟ್ಟ ಹಮ್ನ ಈಗಲೇ ಮುಗಿಸ್ಬಿಡು. ಅಲ್ವೋ, ಈ ಕೆಟ್ಟ ಹಾವ್ ಮೇಲೆ ನಿನ್ ಎಂಥದೋ ಪ್ರೀತಿ ಅನುಕಂಪ ಇಲ್ಲ. ಕೊಲ್ಲೋ ಅದನ್ನ. ನನಗಿರೋ ಕೋಪಕ್ಕೆ ಅದನ್ನ ಇಲ್ಲೇ ಕೊಂದು ಸಮಾಧಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದ್ರ ಕಣ್ಣು ನೋಡಿದ್ರೆ ಅಯ್ಯೋ ಅನಿಸ್ತದೆ ಕಣೋ. ಏನೋ ಅನುಕಂಪ ಹುಡ್ತಾ ಇದೆ. ಅಯ್ಯೋ ಪಾಪ, ಜೊತೆಗೆ ಇದನ್ನು ಸಾತ್ವಿಕ ಹಾವಲ್ಲ, ದೇವನಾಗನೂ ಅಲ್ಲ. ಮೈ ತುಂಬಾ ಬರೀ ದ್ವೇಷ ತುಂಬಿಕೊಂಡಿರೋ ಕೆಟ್ಟ ಹುಳು ಕಾಣ್ತ. ಇದನ್ನ ಹೀಗೆ ಬಿಟ್ರೆ ನಮ್ಮ ಮನೆಯವ್ರನ್ನೆಲ್ಲ ಬಲಿ ತಗೊಂಡ್ಬಿಡ್ತೀವಿ. ನಾವು ಬಲಿ ಆಗೋದಕ್ಕೂ ಮುಂಚೆ ಅದನ್ನ ಬಲಿ ತಗೋಬೇಕು. ಅನುಕಂಪ ಕರುಣೆನೆಲ್ಲ ಗಂಟು ಮುಟ್ಟೆ ಕಟ್ಟಿ ಪಕ್ಕಕ್ಕಿಡು. ನೋಡು, ಮೊದಲು ಅದನ್ನ ಕೊಲ್ಲು. ಕೊಲ್ಲು ಅದನ್ನ. ಹಿಂಗೇನೂ ಆಗಿಲ್ಲ ತಾನೆ? ಅರ್ಜುನ್ ಪ್ಲೀಸ್, ನನ್ನ ಮಾತು ಬಿಡ್ಬೇಡ. ಹೋತನ ಬಿಡ್ಬೇಡ, ಹೊಡೆಯೋತ ಹೊಡೆದು ಸಾಯಿಸೋದನ್ನ ಹೇಳ್ತೇನೆ.
ಯಾರು ಯಾರು ನೀನು? ಮಿನಿ ನಿಂತ್ಕೋ. ನಿಜ ಹೇಳು, ಯಾರು ನೀನು? ನಾನು ಯಾರಾದ್ರೇನು ನಿನ್ನ ಕಾಪಾಡೋದು ನನ್ನ ಕರ್ತವ್ಯ ಅನ್ನಿಸ್ತು. ನನಗೂ ನಿನಗೂ ಸಂಬಂಧನೇ ಇಲ್ಲ, ಆದ್ರೂ ಯಾಕೆ ಕಾಪಾಡ್ದೆ ನೀನು? ಸಂಬಂಧ ಇಲ್ಲ ಅಂತ ಯಾರು ಹೇಳಿದು? ಯಾರು ಯಾಕೆ ಹೇಳ್ಬೇಕು? ನನಗೆ ಗೊತ್ತಿಲ್ವಾ? ನಿನಗೆ ನೀನು ಸಂಬಂಧ ಇಲ್ಲ ಅನ್ಕೊಂಡ್ಬಿಟ್ರೆ ಅದು ನನ್ನ ತಪ್ಪಲ್ಲ. ಅಂದ್ರೆ ನೀನು ನಮ್ಮ ನಾಗಲೋಕದವಳ? ಹೌದು. ಹಾಗಾದ್ರೆ ನೀನು ಶೇಷನ? ನಾಗಲೋಕದಲ್ಲಿ ಶೇಷನ್ ಬಿಟ್ರೆ ಇನ್ಯಾರೂ ಇಲ್ವಾ? ಹಾಗಾದ್ರೆ ನೀನು ಯಾರು? ನಾನು ಯಾರು, ಯಾಕೆ ಇಲ್ಲಿಗೆ ಬಂದಿದ್ದೀನಿ, ನಿನ್ನ ಯಾಕೆ ಕಾಪಾಡ್ದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇನ್ನೂ ಕಾಲ ಬಂದಿಲ್ಲ. ಕಾಲ ಬಂದಾಗ ನೀನು ಬೇಡ ಅಂದ್ರೂ ತಾನಾಗೆ ತಿಳಿಯುತ್ತೆ. ಅಲ್ಲಿವರೆಗೂ ನೀನು ತುಂಬ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ನೋಡು, ಈ ಮನೆಯವ್ರ ಅನುಮಾನ ಎಲ್ಲ ನಿನ್ನ ಮೇಲಿದೆ. ಮೊದಲು ನೀನೇನಾದ್ರೂ ಉಪಾಯ ಮಾಡಿ ಇವರಿಂದ ತಪ್ಪಿಸ್ಕೊಳ್ಳೋದನ್ನ ನೋಡು. ಅವಳು ಯಾರ ಕೈಗೂ ಸಿಗ್ಲಿಲ್ವಲ್ಲ? ನನಗೆ ಸಿಕ್ಕಿದ್ಲು. ಏನು ನಿನಗೆ ಸಿಕ್ಕಿದ್ಲ? ಅವಳು ನಿನ್ನ ಕೈಗೆ ಸಿಕ್ಕರು ಅವಳನ್ನ ಕೊಲ್ದ ಬಿಟ್ಬಿಟ್ಟೆ ನೀನು? ನನಗೂ ಅದೇ ಆಶ್ಚರ್ಯ ಆಗ್ತದಪ್ಪ. ಆ ನಾಗಿಣಿ ಇವನ ಎದುರುಗಡೆ ಹಾವಿನ ರೂಪದಲ್ಲಿದ್ರು, ಅದನ್ನ ಹೊಡಿದೆ ಹಾಗೆ ಹೋಗದೆ ಬಿಟ್ಬಿಟ್ಟ. ಯಾಕೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಬಾಬಾ. ಆ ನಾಗಿಣಿನ ಕೊಲ್ಬೇಕು ಅಂತಾನೆ ಹೋದೆ, ಆದ್ರೆ ಅದ್ರ ಕಣ್ಣು ನೋಡಿದ ತಕ್ಷಣ ಅದನ್ನ ಕೊಲ್ಬೇಕು ಅಂತಾಗ್ಲಿ ಹೊಡಿಬೇಕು ಅಂತಾಗ್ಲಿ ನನಗೆ ಅನ್ನಿಸ್ತಿಲ್ಲ. ಯಾಕೆ ಹಾಗಾಯ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇವಾಗ ಅದನ್ನ ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಅದನ್ನಲ್ಲೇ ಕೊಂದು ಹಾಕ್ಬೇಕು ಅನ್ನೋ ಆಕ್ರೋಶ ಬರ್ತಾ ಇದೆ. ಅದರಿಂದಾನೇ ಗೊತ್ತಾಗ್ತಾ ಇದೆ ಆ ನಾಗಿಣಿ ಎಂತ ಮಾಯಾವಿ ಅಂತ. ಅಲ್ಲ ಕಣಕಣ್ಣ, ನೀನ್ ಅಲ್ಲೇ ಇದ್ದೆ ತಾನೆ, ನೀನೇ ಅದನ್ನ ಕೊಲ್ಬೋದಿತ್ತು. ನಾನು ಟ್ರೈ ಮಾಡಿದೆ ಅಜ್ಜಿ, ಆದ್ರೆ ಅದು ಅಂದಮೇಲೆ ವಾಪಸ್ ಅಟ್ಯಾಕ್ ಮಾಡ್ಬಿಡ್ತು. ಹಾಗಾದ್ರೆ ಆ ಹಾವು ಹೇಗೆ ತಪ್ಪಿಸ್ಕೊಳ್ತು ಮತ್ತೆ? ಅಪ್ಪ, ನಾವು ಆ ಹಾವನ್ನೇ ನೋಡ್ತಿದ್ದಾಗ ಒಂದು ಪ್ರಕಾರವಾದ ಬೆಳಕು ಬಂತು. ಆ ಬೆಳಕಿಂದ ನಮ್ಗಲ್ಲಿ ಏನು ಕಾಣಿಸ್ತಾ ಇಲ್ಲಪ್ಪ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಆ ಬೆಳಕು ಇರ್ಲಿಲ್ಲ, ಹಾವು ಇರ್ಲಿಲ್ಲ. ಆಮೇಲೆ ಅಲ್ಲಿ ಏನಾಯ್ತು ಅಂತಾನೆ ನಮ್ಗೆ ಗೊತ್ತಾಗ್ಲಿಲ್ಲಪ್ಪ. ಆ ನಾಗಿಣಿ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಯಾವುದೋ ಶಕ್ತಿ ಸಹಾಯ ಮಾಡಿದೆ ಅಂತ ಆಯ್ತು. ಬಾಬಾ, ಏನ್ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ಸತ್ಯ ಆಗಿರಬಹುದು ಅನ್ನೋ ಅನುಮಾನ ಅಷ್ಟೇ. ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಹಾಕಿರೋ ದಿಗ್ಬಂಧನ ದಾಟ್ ಹೋಗೋ ಶಕ್ತಿ ಆ ನಾಗಿನಿಗಿಲ್ಲ. ಅವಳು ಈ ಮನೇಲೇ ಎಲ್ಲೋ ಅಡಗಿರ್ತಾಳೆ. ಅವಳನ್ನ ಹಿಡಿದೆ ಈ ಮನೆಯಿಂದ ಹೊರಗೆ ಕಾಲ್ ತೆಗಿಯಲ್ಲ ನಾನು. ಬನ್ನಿ ಒಳಗೆ. ವಾಟ್ ಹ್ಯಾಪನ್? ಏನಾಯ್ತು? ಯಾಕೆಲ್ರೂ ಒಂಥರ ಇದ್ದೀರಾ? ಆ ನಾಗಿಣಿ ಅಮೃತ ಅವ್ರ ರೂಪದಲ್ಲಿ ಮನೆಗೆ ಬಂದಿದ್ಲು. ರಿಯಲಿ? ಐ ಕಾಂಟ್ ಬಿಲೀವ್ ದಿಸ್. ಅದು ಅಮೃತ ರೂಪದಲ್ಲಿ. ನಂಗಿದನ್ನ ನಂಬೇಕೋ ಬಿಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನಾಯ್ತು? ಕೈಗೆ ಸಿಕ್ಕಿ ತಪ್ಪಿಸ್ಕೊಂಡ್ಬಿಟ್ಲು.
ಯಾಕೆಲ್ರು ಗಾಬರಿ ಆಗಿದ್ದೀರಾ? ಅರ್ಜುನ್ ಅವರೇ, ಏನಾಯ್ತು? ಅಮ್ಮ, ಅವಳ ಹತ್ರ ಹೋಗ್ಬೇಡ. ಯಾಕೆ ಅರ್ಜುನ್ ಅವರೇ? ನೀನು ಅಲ್ಲೇ ನಿಂತ್ಕೋ, ಒಂದಿಂಚು ಕದಲ್ಬೇಡ. ಅರ್ಜುನ್ ಅವರೇ, ಏನ್ ಮಾಡ್ತಾ ಇದ್ದೀರಾ? ಸುಮ್ಮನೆ ನಿಂತ್ಕೋ ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಯಾರು ನೀನು? ಸದ್ಯಕ್ಕೆ ಈ ಮಚ್ಚೆ ನಿನ್ನ ಶತ್ರು. ಅದಕ್ಕೆ ನಾನು ಶಕ್ತಿಯಿಂದ ಅದನ್ನು ಆಳಿಸಿದ್ದೀನಿ. ಎಲ್ಲಿಗೆ ಹೋಗಿದ್ರಿ ನೀವು ಆವಾಗಲಿಂದ? ಮಾಡಿ ಮೇಲೆ ಬಟ್ಟೆ ಒಣಗಾಕತ್ಕೊ ಹೋಗಿದ್ದೆ. ನೀವಿಲ್ಲದೆ ಇರೋ ಟೈಮಲ್ಲಿ ಏನೇನೆಲ್ಲ ನಡೀತು ಗೊತ್ತಾ ನಿಮಗೆ? ಏನ್ ನಡೀತು? ವಿಷ್ಣು, ಏನು ಇದ್ದಕ್ಕಿದ್ದ ಹಾಗೆ ಮೇಲಕ್ಕೆ ಬಂದೆ? ಅದೇ ಬಾಬಾ, ಅಮೃತ ಮೇಲ್ಗಡೆ ಬಟ್ಟೆ ಒಣಗ ಹಾಕೋದಕ್ಕೆ ಹೋಗಿದ್ದೆ ಅಂತ ಹೇಳಿದಲ್ಲ, ಅದನ್ನ ಪರೀಕ್ಷೆ ಮಾಡೋಣ ಅಂತ ಬಂದೆ. ಅವಳು ನಿಜಾನೇ ಹೇಳಿದಾಳೆ. ನಾಗಿಣಿಗಳು ಅಷ್ಟು ಕ್ಷುಲ್ಲಕ ಕಾರಣಕ್ಕೆ ಸಿಕ್ಕಾಕೊಳ್ಳೋದಿಲ್ಲ ವಿಷ್ಣು. ಅವಳು ನಾಗಿಣಿನೂ ಅಲ್ವೋ ಅಂತ ಕಂಡುಹಿಡಿಯೋದಕ್ಕೆ ಇರೋದು ಒಂದೇ ಒಂದು ದಾರಿ, ಮಾಯಾ ಕನ್ನಡಿ. ಆ ಮಾಯಾ ಕನ್ನಡಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾಗಿಣಿಯಿಂದ ಮಾತ್ರ ಅಲ್ಲ, ಸ್ವತಃ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಬಾ, ಪರೀಕ್ಷೆ ಮಾಡೇ ಬಿಡೋಣ. ಒಂದಾದ ಮೇಲೆ ಒಂದು ಅಂತಿಮ ಪರೀಕ್ಷೆ ಅನ್ನೋ ಹಾಗೆ ಈ ಬಾಬಾ ಏನಾದರೂ ಒಂದು ಪರೀಕ್ಷೆನ ಮಾಡ್ತಾನೆ ಇರ್ತಾನೆ. ಇವನು ಬದುಕಿರೋವರೆಗೂ ನಾನು ನನ್ನ ಗುರಿನ ಮುಟ್ಟೋದಕ್ಕೆ ಆಗಲ್ಲ. ಹೇಗಾದರೂ ಮಾಡಿ ಇವನನ್ನ ಮುಗಿಸಿದ್ರೆ ನನ್ನ ದಾರಿ ಸುಗಮ ಆಗುತ್ತೆ. ಅದು ಮುಂದಿನ ದಾರಿ. ಆದರೆ ಈ ಕನ್ನಡಿಯಿಂದ ಈಗ ನಾನು ಹೇಗೆ ತಪ್ಪಿಸ್ಕೊಳ್ಳೋದು? ಪರಮೇಶ್ವರ, ಏನ್ ಎಲ್ರೂ ಹಾಗೆ ನೋಡ್ತಾ ಇದ್ದೀರಿ? ಇದು ಸಾಮಾನ್ಯ ಕನ್ನಡಿ ಅನ್ಕೊಂಡಿದ್ದೀರಾ? ಇದು ಮಾಯಾ ಕನ್ನಡಿ. ಈ ಮನೆಗೆ ಹೊಕ್ಕಿರೋ ನಾಗಗಳು ಈ ಕನ್ನಡಿಯ ಮುಂದೆ ಬಂದು ನಿಂತ್ರೆ ಅವುಗಳ ಅಸಲಿ ಮುಖ ಗೊತ್ತಾಗುತ್ತೆ. ಕನ್ನಡಿ ಮುಂದೆ ಹೋಗಿ ನಿಂತ್ರೆ ನಾನು ನಾಗ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಏನ್ ಮಾಡೋದು? ಅವನು ಹೇಳೋದು ನಿಜ ಆದರೆ ಇವತ್ತು ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಏನು ಮಾಡಬೇಕು? ಪರಮೇಶ್ವರ, ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ನೀನು ಸಹಾಯ ಮಾಡ್ತಾನೆ ಬಂದಿದ್ಯಾ. ಯಾವತ್ತೂ ನನ್ನ ಕೈನ ಬಿಟ್ಟಿಲ್ಲ ನೀನು. ಇವತ್ತು ಕೈ ಬಿಡಲ್ಲ ಅನ್ನೋ ನಂಬಿಕೆಯಲ್ಲೇ ಇದ್ದೀನಿ. ನನ್ನ ನಂಬಿಕೆನ ದಯವಿಟ್ಟು ಸುಳ್ಳು ಮಾಡಬೇಡ ಪರಮೇಶ್ವರ. ಕೆಲವರಿಗೆ ಕೆಲವಕ್ಕೆ ಬಲ ಇದ್ದಾಗ ಅವು ತುಂಬಾ ಸುಲಭವಾಗಿ ತಪ್ಪಿಸ್ಕೊಂಡ್ಬಿಡ್ತವೆ. ಆದರೆ
ಆ ಬಲ ಆ ಶಕ್ತಿ ಕುಗ್ಗಿ ಹೋದಾಗ ಅವು ಏನೇ ಪ್ರಯತ್ನ ಪಟ್ಟರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತು ಈ ಮನೆಯಲ್ಲಿರೋ ನಾಗ ನಿಮ್ಮೆಲ್ಲರ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಅಂದ್ರೆ ನಿಮ್ಮ ಕಣ್ಣಿಗೆ ನಿಜವಾದ ನಾಗ ಕಾಣಿಸುತ್ತೆ. ಮೀನಾಕ್ಷಿ, ಏನ್ ಹಾಗೆ ನಿಂತು ನೋಡ್ತಾ ಇದೀಯ? ಬಾ, ನಿನ್ನಿಂದಲೇ ಪರೀಕ್ಷೆ ಪ್ರಾರಂಭ ಮಾಡಿ. ಇವಳು ಹೇಗೆ ಮನುಷ್ಯರ ತರ ಕಾಣಿಸಿದ್ಲು? ಇವಳಲ್ಲಿ ಯಾವ ಶಕ್ತಿ ಇದೆ? ಯಾವ ಶಕ್ತಿನ ಬಳಸ್ಕೊಂಡು ಅಂತ ಗೊತ್ತಾಗ್ತಲ್ಲ. ಅಮೃತ, ನೀನು ಬಾಮ್ಮ. ಬಾಬಾ, ಅಪ್ಪ, ನಾನ್ ಪರೀಕ್ಷೆ ಮಾಡಿದ್ದೀನಿ. ಇವ್ರು ನಿಜವಾದ ಅಮೃತಾನೆ, ನಾಗಿಣಿ ಅಲ್ಲ. ನೋಡಿದ್ದು ಸುಳ್ಳಾಗುತ್ತೆ, ಕೇಳಿದ್ದು ಸುಳ್ಳಾಗುತ್ತೆ. ನಿಜವಾಗ್ಲೂ ಪರೀಕ್ಷೆ ಮಾಡಿದಾಗ ಸತ್ಯ ಸುಳ್ಳಾಗೋದಿಲ್ಲ. ನಿನ್ನ ಸಮಾಧಾನಕ್ಕೆ ನೀನು ಪರೀಕ್ಷೆ ಮಾಡಿದ್ಯಾ? ನಮ್ಮ ಸಮಾಧಾನಕ್ಕೆ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಅಮೃತ,